ಸ್ನೇಹಿತರೆ ನಮಸ್ಕಾರ. ಇವತ್ತು ಬೆಳಗ್ಗೆ ಒಂದು ದೊಡ್ಡ ರಾಕೆಟ್ ಚಂದ್ರನಿಗೆ ಡಿಕ್ಕಿ ಹೊಡೆಯುತ್ತೆ. ಹೌದು, ಸ್ಪೇಸ್ ಎಕ್ಸ್ ಕಂಪನಿಯ ಫಾಲ್ಕೋನ್ 9 ರಾಕೆಟ್ ಚಂದ್ರನ ಮೇಲೆ ಕ್ರ್ಯಾಶ್ ಆಗುತ್ತಂತೆ. ಗಂಟೆಗೆ 8,700 ಕಿಲೋಮೀಟರ್ ವೇಗದಲ್ಲಿ ಇದರಿಂದ ಚಂದ್ರನ ಮೇಲೆ ಹೊಸ ಗುಂಡಿ ಕೂಡ ಆಗುತ್ತಂತೆ. ಹಾಗಾದ್ರೆ ಬನ್ನಿ, ಯಾವ ರೀತಿಯಾಗಿ ಗುಂಡಿ ಕ್ರಿಯೇಟ್ ಆಗತ್ತೆ, ಯಾತಕ್ಕಾಗಿ ಈ ರಾಕೆಟ್ ಅಲ್ಲಿ ಹೋಗಿ ಕ್ರ್ಯಾಶ್ ಆಗತ್ತೆ, ಎಲ್ಲ ವಿಷಯವನ್ನು ಕೂಡ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆದ ವರದಿಯನ್ನ ನಿಮ್ ಮುಂದೆ ಇಡ್ತೀನಿ. ಮತ್ತು ಇದರಿಂದ ನಮ್ಮ ಒಂದು ಭೂಮಿಗೆ ಏನಾದ್ರೂ ಅಪಾಯವಿದೆಯಾ ಅದನ್ನು ಕೂಡ ನಿಮಗೆ ಬಿಡಿಸಿ ಹೇಳುವಂತಹ ಪ್ರಯತ್ನ ಮಾಡ್ತೀನಿ. ಸಾಧ್ಯವಾದ್ರೆ ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ. ಸ್ನೇಹಿತರೆ, ಜನವರಿ 2025ರಲ್ಲಿ ಸ್ಪೇಸ್ ಎಕ್ಸ್ ಒಂದು ಫಾಲ್ಕೋನ್ 9 ರಾಕೆಟ್ ಲಾಂಚ್ ಮಾಡುತ್ತೆ. ಅದರ ಕೆಲಸ ಏನಾಗಿತ್ತು ಗೊತ್ತಾ? 2 ಪ್ರೈವೇಟ್ ಕಂಪನಿಗಳ ಮೂನ್ ಲ್ಯಾಂಡರ್ಗಳ ಚಂದ್ರನ ಹತ್ರ ಬಿಡೋದು ಮಾತ್ರ. ಅಂದ್ರೆ ಮೂನ್ ಲ್ಯಾಂಡರ್ ಇರ್ತವೆ, ಆ 2 ಕಂಪನಿಯ ಲ್ಯಾಂಡರ್ ಗಳನ್ನ ಹೋಗಿ ಚಂದ್ರನ ಮೇಲೆ ಬಿಟ್ಟು ಬಿಡೋದು, ಅಷ್ಟು ಕೆಲಸ ಮಾತ್ರ ಆಗಿತ್ತು. ರಾಕೆಟ್ ಕೆಲಸ ಮುಗಿಸಿ ವಾಪಸ್ ಬರಬೇಕಾಗಿತ್ತು. ಆದ್ರೆ ಸೂರ್ಯನ ಗುರುತ್ವಾಕರ್ಷಣ ಬಲ ಮತ್ತು ಸೋಲಾರ್ ಆಕ್ಟಿವಿಟಿ ಇಂದಾಗಿ ರಾಕೆಟ್ ತನ್ನ ಅಪ್ಪರ್ ಸ್ಟೇಜ್ ಬೇರೆ ದಾರಿ ಹಿಡಿದು ಬಿಟ್ಟಿತು. ಈಗ ಅದು ಕಂಟ್ರೋಲ್ ತಪ್ಪಿ ಚಂದ್ರನ ಕಡೆ ಹೋಗ್ತಾ ಇದೆ. ಇವತ್ತು ಬುಧವಾರ ಬೆಳಗ್ಗೆ 7:35ಕ್ಕೆ UK ಟೈಮ್‌ನ ಪ್ರಕಾರ ಇದು. ಅಂದ್ರೆ ನಮ್ಮ ಭಾರತೀಯರ ಟೈಮ್‌ನ ಪ್ರಕಾರ ಮಧ್ಯಾಹ್ನ 1:05 ಗಂಟೆಗೆ, ಅಂದ್ರೆ 1 ಗಂಟೆಯ 5 ನಿಮಿಷಕ್ಕೆ ಚಂದ್ರನ ಮೇಲ್ಭಾಗದಲ್ಲಿ ಆ ಒಂದು ಡಿಕ್ಕಿ ಹೊಡೆಯುತ್ತಂತೆ ಆ ಒಂದು ರಾಕೆಟ್. ಈಗ ಇದರಿಂದ ನಮ್ಮ ಭೂಮಿಗೆ ಏನಾದ್ರೂ ಅಪಾಯವಿದೆಯಾ ಅಂತ ನಾವು ತಿಳ್ಕೊಳ್ಳೋದಾದ್ರೆ, ಇಂಪಾರ್ಟೆಂಟ್ ಪಾಯಿಂಟ್ ಇದು. ಭೂಮಿಗೆ ಯಾವುದೇ ರೀತಿಯಾದಂತಹ ಅಪಾಯವಿಲ್ಲ. ನಾಸಾ ಸ್ವತಃ ಹೇಳಿದೆ, ದೇರ್ ಈಸ್ ಎ ನೋ ಡೇಂಜರ್ ಟು ಅರ್ತ್ ಅಂತ ಹೇಳಿದೆ. ಅಂದ್ರೆ ಚಂದ್ರನಿಗೆ ಡಿಕ್ಕಿ ಆದ ಮೇಲೆ ಏನಾಗುತ್ತೆ? ವಿಜ್ಞಾನಿಗಳ ಪ್ರಕಾರ 90 ಅಡಿ ಅಗಲ ಮತ್ತು 16 ಅಡಿ ಆಳದ ಗುಂಡಿ ಬೀಳುತ್ತಂತೆ. ಅಂದ್ರೆ ಸುಮಾರು 27 ಮೀಟರ್ ಅಗಲ, 5 ಮೀಟರ್ ಆಳ, ಈ ರೀತಿಯಾಗಿ ಒಂದು ಗುಂಡಿ ಬೀಳುತ್ತೆ. ಯಾಕೆ ಅಷ್ಟು ದೊಡ್ಡ ಗುಂಡಿ? ಯಾಕಂದ್ರೆ ರಾಕೆಟ್ ಗಂಟೆಗೆ 5,400 MPH ವೇಗದಲ್ಲಿ ಹೊಡೆಯುತ್ತೆ ಸ್ಪೀಡ್ ಆಗಿ ಡಿಕ್ಕಿಯನ್ನ. ಡಿಕ್ಕಿ ಆದಾಗ ಧೂಳು ಮತ್ತು ಕಲ್ಲುಗಳು ಮೇಲೆ ಹಾರಾಡುತ್ತೆ. ಚಂದ್ರನ ಮೇಲೆ ಗಾಳಿ ಇಲ್ಲ, ಸಹಜವಾಗಿ ನಿಮಗೆ ಗೊತ್ತಿದೆ. ಗಾಳಿ ಇಲ್ಲದ ಕಾರಣ ಆ ಧೂಳು ಬೇಗ ಕೆಳಗಡೆ ಬೀಳೋದಿಲ್ಲ, ಸ್ವಲ್ಪ ಹೊತ್ತು ಗಾಳಿಯಲ್ಲಿನೇ ತೇಲಾಡುತ್ತೆ. ನಾವೇನಾದ್ರೂ ಈ ಡಿಕ್ಕಿ ಹೊಡೆಯೋದನ್ನ ವೀಕ್ಷಿಸಬಹುದಾ ಅಂತ ನಿಮ್ಮಲ್ಲಿ ಪ್ರಶ್ನೆ ಇದ್ರೆ, ಆದ್ರೆ ನಾವು ಭೂಮಿಯಿಂದ ನೇರವಾಗಿ ನೋಡೋಕೆ ಆಗಲ್ಲ. ಯಾಕಂದ್ರೆ ಡಿಕ್ಕಿ ಆಗೋ ಜಾಗದಲ್ಲಿ ಈಗಾಗಲೇ ಸೂರ್ಯನ ಬೆಳಕು ಇದೆ. ಹಾಗಾಗಿ ಫ್ಲಾಶ್ ಕಾರಣದಿಂದಾಗಿ ನಾವು ಅದನ್ನ ಸರಿಯಾಗಿ ಗಮನಿಸ್ಲಿಕ್ಕೆ ಆಗೋದಿಲ್ಲ. ಇದೊಂದು ಆಕ್ಸಿಡೆಂಟ್ ಅಂತಾನೆ ಹೇಳಬಹುದು. ಆದ್ರೂ ಸಹಿತ ಇದರಿಂದ ಎಲ್ಲರೂ ಕೂಡ ಹ್ಯಾಪಿ ಆಗಿದ್ದಾರೆ. ಕಾರಣ 2 ಇದೆ. ಮೊದಲನೇ ಕಾರಣ ಹೇಳ್ತೀನಿ ಕೇಳಿ. ಮೊದಲು ಆಕ್ಸಿಡೆಂಟ್ ಅನ್ನ ಸ್ಟಡಿ ಮಾಡಬೇಕಾಗತ್ತೆ. ಇದು 2ನೇ ಬಾರಿ ಮನುಷ್ಯರು ಕಳಿಸಿದ ವಸ್ತು ಆಕಸ್ಮಿಕವಾಗಿ ಚಂದ್ರನಿಗೆ ಹೋಗಿ ಡಿಕ್ಕಿ ಹೊಡಿತಾ ಇರೋದು. 2022ರಲ್ಲಿ ಚೀನಾ ರಾಕೆಟ್ ಡಿಕ್ಕಿ ಹೊಡೆದಿತ್ತು. ಆಗ 2 ಗುಂಡಿ ಆಗಿತ್ತು. ಈ ಸಲ ನಾಸಾ ಮತ್ತು ಸೌತ್ ಕೊರಿಯಾದ ಧನುರಿ ಸೆಟಲೈಟ್ ಈ ಜಾಗವನ್ನ ಫೋಟೋ ತೆಗೆದುಕೊಂಡಿದೆ. ಮೊದಲು ಹೇಗಿತ್ತು, ಆಮೇಲೆ ಹೇಗಾಗತ್ತೆ, ಅಂದ್ರೆ ಡಿಕ್ಕಿ ಹೊಡೆದ ಮೇಲೆ ಯಾವ ರೀತಿಯಾಗಿ ಅಲ್ಲಿ ಗುಂಡಿ ಬೀಳುತ್ತಂತ ಫೋಟೋವನ್ನ ಕ್ಯಾಪ್ಚರ್ ಮಾಡಿ ಇಟ್ಕೊಂಡಿದೆ. ಇನ್ನು 2ನೇ ಕಾರಣ, ಭವಿಷ್ಯದ ಮೂನ್ ಮಿಷನ್ಗೆ ಸೇಫ್ಟಿ ಅಂತಾನೆ ಹೇಳಬಹುದು. ನಾಸಾ ಈಗ ಮಿಷನ್, ಅಂದ್ರೆ ಈಗ ಒಂದು ಮಿಷನ್ ನ ಮೂಲಕ ಮನುಷ್ಯರನ್ನ ಚಂದ್ರನಲ್ಲಿ ನೆಲೆಸುವ ಹಾಗೆ ಮಾಡ್ತಾ ಇದೆ ಅಂತೆ. ಆವಾಗ ಫೇಸ್ ನಲ್ಲಿ ಇರೋ ಕಸ ಈಗ ಹೋಗ್ತಾ ಇರುವಂತಹ ಗಗನ ಯಾತ್ರಿಗರಿಗೆ ಇದು ಅಪಾಯ ತರುತ್ತೆ. ಅದನ್ನ ಅರ್ಥ ಮಾಡೋದಕ್ಕೂ ಕೂಡ ಈ ಕ್ರ್ಯಾಶ್ ಹೆಲ್ಪ್ ಮಾಡುತ್ತೆ. ವಿಜ್ಞಾನಿ ಬಿಲ್ ಗ್ರೇ ಹೇಳ್ತಾರೆ, ಥಿಂಗ್ಸ್ ಆರ್ ಗೆಟಿಂಗ್ ಕ್ರೌಡೆಡ್ ಅಪ್ ದೇರ್. ಅಂದ್ರೆ ಬಾಹ್ಯಾಕಾಶದಲ್ಲಿ ಕಸ ಜಾಸ್ತಿ ಆಗ್ತಿದೆ ಅಂತ ಅವ್ರು ಹೇಳಿದ್ದು.
ಈ 2 ಕಾರಣದಿಂದಾಗಿ ಇಡೀ ವಿಶ್ವದಲ್ಲಿನೇ ಎಲ್ಲ ಗಗನಯಾತ್ರಿಗಳಿಗೆ ಜೊತೆಗೆ ನಮ್ಮ ನಾಸಾಗೂ ಕೂಡ ಖುಷಿಯ ವಿಚಾರ ಆಗಿದೆ. ಸೊ ರಾಕೆಟ್ ಯಾವ ರೀತಿಯಾಗಿ ಡಿಕ್ಕಿ ಹೊಡೆಯುತ್ತೆ ಅನ್ನೋದು ನಮಗೆ ಗಮನಿಸ್ಲಿಕ್ಕಾಗೋದಿಲ್ಲ. ಆದ್ರೆ ಇದರಿಂದ ಏನು ಹಾನಿ ಆಗೋದಿಲ್ಲ. ಆದ್ರೆ ಲಾಭನೇ ಆಗೋದು ಅನ್ನುವಂಥದ್ದನ್ನ ಈಗ ಕನ್ಸಿಡರ್ ಮಾಡಲಾಗಿದೆ. ಹಾಗಾದ್ರೆ ಸ್ನೇಹಿತರ ಇವತ್ತು ಮಧ್ಯಾಹ್ನ 1 ಗಂಟೆ 5 ನಿಮಿಷಕ್ಕೆ ಚಂದ್ರನ ಮೇಲೆ ಒಂದು ದೊಡ್ಡ ಸದ್ದಾಗುತ್ತೆ. ಆದ್ರೆ ನಮಗೆ ಕಾಣಿಸುವುದಿಲ್ಲ ಕಣ್ರಿ. ಅದು ಒಂದು ಬೇಜಾರದ ವಿಚಾರ. ಇಂತಹ ಸೈನ್ಸ್ ಮತ್ತು ಸ್ಪೇಸ್ ನ್ಯೂಸ್‌ಗಳನ್ನ ಜೊತೆಗೆ ಅಂತಾರಾಷ್ಟ್ರೀಯ ಮಟ್ಟದ ನ್ಯೂಸ್‌ಗಳನ್ನ ನೀವು ತಿಳಿದುಕೊಳ್ಳಲಿಕ್ಕೆ ವಿನೋದ್ ಗೌಡ ರಿಪೋರ್ಟ್ಸ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಆಲ್ ಅಂತ ಒತ್ತಿ ಮತ್ತು ಈ ವಿಷಯದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಚಂದ್ರನ ಮೇಲೆ ಕಸ ಹಾಕೋದು ಸರಿಯಾ? ಕಮೆಂಟ್‌ನಲ್ಲಿ ತಿಳಿಸಿ.